ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನಮ್ಮ ಕಡೆ ಮಾಡೋವಂಥ ಒಂದು ಸ್ಪೆಷಲ್ ರೊಟ್ಟಿನ ಹೇಳ್ತಾ ಇದ್ದೀನಿ. ರೊಟ್ಟಿಲೇನು ಸ್ಪೆಷಲ್ ಅಂತ ನೀವು ಅನ್ಬೋದು, ಆದರೆ ರೊಟ್ಟಿ ಮಾಡೋ ರೀತಿಯೇ ಸ್ಪೆಷಲ್ಲು. ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ ಆಗೋಷ್ಟು ರಾಗಿ ಹಿಟ್ಟು, ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಬರೀ ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು, ಆದರೆ ನಾನು ಮೂರು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟಲ್ಲೇ ಮಾಡ್ತೀನಿ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ತರಿಯಾಗಿರಬೇಕು. 3 ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದೊಳ್ಳೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ತೆಳುವೂ ಇರಬಾರ್ದು, ಅತಿಯಾಗಿ ಗಟ್ಟಿಗೂ ಇರಬಾರ್ದು, ಅದು ತವ ಮೇಲೆ ಬಳಿಯೋದಕ್ಕೆ ಬರಬೇಕು. ಆ ಥರ ಕನ್ಸಿಸ್ಟೆನ್ಸಿಲಿ ಒಂದು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಎಷ್ಟು ನೀಟಾಗಿ ಈ ಥರ ಕನ್ಸಿಸ್ಟೆನ್ಸಿಲಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇನ್ನು ರೊಟ್ಟಿ ಮಾಡೋದಕ್ಕೆ ತವೆ ಒಂದು ಐರನ್ ತವ ಆಗಬೇಕು, ಇಲ್ಲ ಇಂಡೇಲಿಯಮ್ದಾಗಿರಬೇಕು. ನಾನ್ ಸ್ಟಿಕ್ ತವಾದಲ್ಲಿ ಮಾಡೋಕ್ಕಾಗಲ್ಲ. ನಾನ್ ಸ್ಟಿಕ್ ತವಾದಲ್ಲಿ ಮಾಡಿದ್ರೆ ದೋಸೆ ಥರ ಆಗಿಬಿಡುತ್ತೆ. ನೋಡಿ, ಈ ಥರ ಬ್ಯಾಟರ್ನ ತವೆ ಮೇಲೆ ಹಾಕ್ಕೊಂಡು ನಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನಿಧಾನಕ್ಕೆ ಬಳ್ಕೊಬೇಕು. ಬಳಿಬೇಕಾದ್ರೆ ಕೈ ಹೊಸಬ್ರಿಗೆ ಸುಡುತ್ತೆ ಅಂತ ಅನಿಸ್ಬೋದು, ಏನೂ ಆಗಲ್ಲ. ನಿಧಾನಕ್ಕೆ ನೀಟಾಗಿ ಈ ಥರ ಬಳ್ಕೊಬೇಕು. ನೀಟಾಗಿ ಈ ಥರ ಬಳ್ದಿದ್ದಾದಮೇಲೆ ಪ್ಲೇಟ್ ದಬಾಕೋದು. ಇದಕ್ಕೆ ನೀರು ಸೋರ್ಕೊಳ್ಳೋದು ಆ ಥರ ಏನಿರಲ್ಲ, ಪ್ಲೇಟ್ ದಬಾಕಿದ್ರೆ ಸಾಕು. ನೋಡಿ, ಈ ಥರ ರೊಟ್ಟಿ ನೀಟಾಗಿ ಬೆಂದಿದ್ರೆ ಎಷ್ಟು ನೀಟಾಗಿ ತವಾಯಿಂದ ಬಿಡುತ್ತೆ ರೊಟ್ಟಿ. ನೀಟಾಗಿ ನೋಡಿ ಎಷ್ಟು ನೀಟಾಗಿ ಇದಾಗಿದೆ ಅಂತ. ರೊಟ್ಟಿನ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ನೋಡಿ, ಆಗಲೇ ಒಂದು ರೊಟ್ಟಿ ಮಾಡಿದ್ದೆ. ಫಸ್ಟ್ ಸ್ಟಾರ್ಟಿಂಗ್ ರೊಟ್ಟಿ ಈ ಥರ ಹಿಂದೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಎರಡನೇ ರೊಟ್ಟಿಯಿಂದ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ದೋಸೆ ಮಾಡ್ಬೇಕಾದ್ರೆ ಒಂದೊಂದು ಕಿತ್ತೋಗುತ್ತಲ್ಲ, ಆ ಥರ ಹೊಸ್ದಾಗಿ ಮಾಡೋವಂಥವ್ರಿಗೆ ಸ್ಟಾರ್ಟಿಂಗ್ ರೊಟ್ಟಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಈ ರೊಟ್ಟಿನ ಇನ್ಸ್ಟೆಂಟಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಂಡು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತಟ್ಟೋ ರೊಟ್ಟಿ ಆದರೆ ಮಿದಿಬೇಕು, ಕಲಿಸ್ಬೇಕು, ಹಿಟ್ಟು ಕಲಿಸ್ಬೇಕು, ತಟ್ಟಬೇಕು ಅನ್ನೋದೇನಿರಲ್ಲ. ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ತಿನ್ನೋದಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ನಾಗಿ ಚಟ್ನಿ ಏನು ಬೇಕಾದರೂ ಮಾಮೂಲಿ ರೊಟ್ಟಿಗೆಲ್ಲ ಏನು ಮಾಡ್ಕೊತೀರೋ ಅದೇ ರೀತಿ ಮಾಡ್ಕೊಬೋದು. ರೊಟ್ಟಿನ ನೀರೆಲ್ಲ ಏನು ಸೋರೋಂಗಿಲ್ಲ, ಅದ್ರ ಮೇಲೆ ಪ್ಲೇಟ್ ದಬಾಕಿದ್ರೆ ಸಾಕು. ರೊಟ್ಟಿನ ಬೆಂದಾದ್ಮೇಲೆ ಈ ಥರ ಗ್ಯಾಸ್ ಉರಿತಾ ಇರುತ್ತಲ್ಲ, ಅದ್ರ ಸುತ್ತ ಇಟ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಮೊದಲೆಲ್ಲ ಒಲೆ ಮೇಲೆ ಮಾಡಬೇಕಾದ್ರೆ ಒಲೆ ಸುತ್ತ ಇಡ್ತಿದ್ವಲ್ಲ, ಆ ಥರ ಇದೇ ಥರ ಗ್ಯಾಸ್ ಸುತ್ತ ಇಟ್ಕೊಂಡ್ರೆ ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನೀವೇನು ಎಷ್ಟು ಸಿಲ್ವಾಗಿ ಬಂದಿದೆ ರೊಟ್ಟಿ ಅಂತ. ನೋಡಿ, ಸೇಮ್ ಹಪ್ಳ ಹೆಂಗೆ ತಿಂತೀವೋ ಅದೇ ಥರ ಟೇಸ್ಟಲ್ಲಿ ಸೇಮ್ ಹಪ್ಳ ಎಲ್ಲ ಇರುತ್ತಲ್ಲ, ಅದೇ ಥರನೇ ಇರುತ್ತೆ. ಮಧ್ಯಾಹ್ನ ಸಂಜೆ ಎಲ್ಲ ಇಟ್ಕೊಂಡು ತಿನ್ಬೋದು. ಮಕ್ಳಿಗೆ ಲಂಚ್ ಬಾಕ್ಸಿಗೆಲ್ಲನೂ ಕೊಟ್ಟು ಕಳಿಸ್ಬೋದು. ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ರಾಗಿ ರೊಟ್ಟಿ ಥರನೇ ಆಗಿಬಿಡುತ್ತೆ. ಇದು ನಾನು 3 ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬರೀ ಅಕ್ಕಿ ಹಸಿಟ್ಟಲ್ಲೂ ಮಾಡ್ಕೋಬೋದು. ಅಕ್ಕಿ ಹಸಿಟ್ಟಾದರೆ ತರಿಯಾಗಿದ್ದರೆ ಮಾತ್ರ ಅಕ್ಕಿ ಹಸಿಟ್ಟಲ್ಲಿ ಚೆನ್ನಾಗಿ ಬರುತ್ತೆ. ಈ ಥರ 3 ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ರೂ ತುಂಬ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ರೊಟ್ಟಿನ ತವಾ ಮೇಲೇ ತುಂಬ ಕ್ರಿಸ್ಪಿಯಾಗಿ ಬರೋ ಥರ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ, ತಪ್ಪದೆ ಎಲ್ಲರೂ ಟ್ರೈ ಮಾಡಿ ಒಂದ್ಸಲ. ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ.